ಮದುವೆ ಆಗುತ್ತೇನೆ ಎಂದು ನಂಬಿಸಿ ಮೋಸ ಮಾಡಿದ್ದಾನೆ ಎನ್ನುವಂಥ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಅದು ಹುಡುಗಿಯದು ತಪ್ಪುಂಟು. ಮದುವೆ ಆದ ನಂತರ ಮಾಡುವ ಕೆಲಸ ಮೊದಲು ಮಾಡಿದ್ದು ತಪ್ಪಲ್ವಾ? ಏನಾಗ್ತದೆ ಅಂತೇಳಿ ನೋಡಲಿಕ್ಕೆ ಪ್ರಯತ್ನ ಪಟ್ಟರೆ ಯಾರಾದರೂ ನಾವು ಅವರು ಎಷ್ಟು ದೊಡ್ಡ ಜನ ಆದರೂ ಅವರನ್ನು ತಳ್ಳಿ ಹೊರಗೆ ಹಾಕುವ ಕೆಲಸವನ್ನು ನಾವೆಲ್ಲ ಭಕ್ತಾದಿಗಳು ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮುಲಾಜೆ ಇಲ್ಲ. ಪುತ್ತೂರು ಲವ್ ಸೆಕ್ಸ್ ದೋಖಾ ಪ್ರಕರಣದಲ್ಲಿ ಮತ್ತಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಸೊ ನಿನ್ನೆ ದಿವಸ ನಡೆದಂತಹ ಬೆಳವಣಿಗೆಯ ಪ್ರಮುಖವಾದಂತಹ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ ಎಲ್ರಿಗೂ ಗೊತ್ತಿರುವಂಥದ್ದು, ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂತಹ ವಿಚಾರ. ಬಿಜೆಪಿ ಮುಖಂಡ ಮತ್ತು ಶಾರದಾ ಭಜನಾ ಮಂದಿರದ ಅಧ್ಯಕ್ಷರಾಗಿದ್ದಂತಹ ಜಗನ್ನಿವಾಸ ರಾವ್ ಅವರ ಮಗ ಕೃಷ್ಣ ಜಯರಾವ್ ಮತ್ತು ಪೂಜಾ ಎನ್ನುವಂತಹ ಯುವತಿಯ ಜೊತೆಗೆ ಹಲವು ವರ್ಷಗಳಿಂದ ಸ್ನೇಹ ಸಂಬಂಧ ಇರುತ್ತೆ. ಕೊನೆಗೆ ಅದು ಒಂದು ಮಗು ಹುಟ್ಟುವವರೆಗೂ ಬಂದು ಬೆಳೆಯುತ್ತೆ. ನಂತರ ಆತ ಅದು ನನ್ನ ಮಗುವೇ ಅಲ್ಲ ಅಂತ ವಾದ ಮಾಡ್ತಾನೆ. ಮದುವೆ ಆಗ್ತೇನೆ ಅಂತ ಹೇಳಿ ನಂತರ ನಿರಾಕರಿಸ್ತಾನೆ. DNA ಪರೀಕ್ಷೆ ಆಗುತ್ತೆ. ತಂದೆ ಕೃಷ್ಣ ಜಯರಾವ್ ಅಂತ ಸ್ಪಷ್ಟ ಆಗುತ್ತೆ. ಆವಾಗ ತಂದೆ ತಾಯಿಯಿಂದ ಕೂಡ ಅಲ್ಲಿ ಧೋಖಾ ಆಗುತ್ತೆ. ಮಗನಿಗೆ ಮದುವೆ ಮಾಡಿಸಿ ಕೊಡ್ತೀವಿ ಅಂತ ಮುಚ್ಚಳಿಕೆಯನ್ನು ಬರೆದಿದ್ದಂತಹ ಜಗನ್ನಿವಾಸ ರಾವ್ ಅವರು ಹಿಂದೇಟು ಹಾಕ್ತಾರೆ. ಅಲ್ಲಿಂದ ವಿವಾದಗಳು ಆರಂಭ ಆಗುತ್ತೆ. ಸಂತ್ರಸ್ತ ಕುಟುಂಬಸ್ಥರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಕೊನೆಯದಾಗಿ ಸಂತ್ರಸ್ತ ಯುವತಿಯ ತಾಯಿ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭದಲ್ಲಿ ಧ್ವಜಾರೋಹಣ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳಲ್ಲಿ ಜಗನ್ನಿವಾಸ ರಾವ್ ಅವರನ್ನು ಸೇರಿಸ್ಕೊಳ್ಬಾರ್ದು, ಸೇರಿಸಿದರೆ ಈ ರೀತಿ ಪ್ರತಿಭಟನೆ ಮಾಡ್ತೀನಿ ಅಂತ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ನಂತರ ಎಲ್ಲ ವಿವಾದಗಳು ಹುಟ್ಟಿಕೊಂಡದ್ದು, ಪರ ವಿರೋಧ ಚರ್ಚೆಗಳು ಆರಂಭ ಆಗುತ್ತೆ. ಸೊ ಇದೇ ಒಂದು ಪತ್ರಿಕಾಗೋಷ್ಠಿಯ ಸಂಬಂಧ ಆ ಒಂದು ಜಾತ್ರೋತ್ಸವ ಸಮಿತಿ, ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಈಶ್ವರ ಭಟ್ ಪಂಜಿಗುಡ್ಡೆ ಅವರು ಪತ್ರಿಕಾಗೋಷ್ಠಿಯನ್ನೇ ಮಾಡ್ತಾರೆ. ಸೊ ಇಲ್ಲಿ ನಾವು ಯಾರ ಜೊತೆಗೂ ಇಲ್ಲ, ಇಲ್ಲಿ ಜಗನ್ನಿವಾಸ ರಾವ್ ಅವರನ್ನು ತೆಗೆದುಹಾಕೋಕ್ಕೋ ಅಥವಾ ಸೇರಿಸ್ಕೊಳ್ಳೋದಕ್ಕೋ ಬರೋದಿಲ್ಲ, ಅದನ್ನು ಮಾಡಬೇಕಾದವರು ಬೇರೆ ಯಾರು ಅಂತ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ಕೋತಾರೆ ಮಾಧ್ಯಮದ ಮುಂದೆ. ಮಾತ್ರ ಅಲ್ಲ, ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಈ ಒಂದು ವಿಚಾರದಲ್ಲಿ ಶೈವ ಕ್ಷೇತ್ರ ಸಂರಕ್ಷಣಾ ವೇದಿಕೆ ಕೂಡ ಮುಂದೆ ಬರುತ್ತೆ. ಅವರು ಕೂಡ ಪತ್ರಿಕಾಗೋಷ್ಠಿ ಮಾಡ್ತಾರೆ. ಜಗನ್ನಿವಾಸ ರಾವ್ ಅವರನ್ನು ಯಾವುದೇ ಕಾರಣಕ್ಕೂ ಜಾತ್ರೋತ್ಸವದಲ್ಲಿ ಸಮಿತಿಯಲ್ಲಿ ಮುಂದಾಳುತ್ವವನ್ನು ವಹಿಸಲಿಕ್ಕೆ ಬಿಡಬಾರ್ದು. ಕಳಂಕ ಹೊಂದಿರುವಂತಹ ಓರ್ವ ವ್ಯಕ್ತಿ, ವಿಶ್ವಾಸ ವಂಚನೆ ಮಾಡಿದಂತಹ ಓರ್ವ ವ್ಯಕ್ತಿ, ವಚನ ಭ್ರಷ್ಟ ವ್ಯಕ್ತಿ ಅಂತ ಆರೋಪವನ್ನು ಮಾಡ್ತಾರೆ. ಸೊ ಆ ಒಂದು ಪತ್ರಿಕಾಗೋಷ್ಠಿ ಕೂಡ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡಿದೆ. ಸೊ ಇವಾಗ ಮತ್ತೆ ವಿವಾದ ಆಗಿರುವಂಥದ್ದು ನೋಡಿ. ಏನು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದರು, ಅವಕಾಶ ಇಲ್ಲ ಅಂತ ಅವರು ಕೂಡ ಹೇಳಿದರು. ಆಮೇಲೆ ಶೈವ ಕ್ಷೇತ್ರ ಸಂರಕ್ಷಣಾ ಸಮಿತಿ ಕೂಡ ಮಾತಾಡಿತ್ತು. ಸೊ ಪತ್ರಗಳನ್ನು ಕಳಿಸ್ಕೊಟ್ಟಿತ್ತು. ಸೊ ಈ ರೀತಿ ಏನಾದರೂ ಜಗನ್ನಿವಾಸ ರಾವ್ ಅವರನ್ನು ನೀವು ಸೇರಿಸಿಕೊಂಡಿದ್ದೇ ಆಗಿದ್ದಲ್ಲಿ ಮುಂದಿನ ದಿವಸಗಳಲ್ಲಿ ಕಾನೂನಾತ್ಮಕವಾಗಿ ಅಥವಾ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಸೊ ಇದಕ್ಕೆ ಪ್ರತಿಕ್ರಿಯೆ ಅಂತೇಳಿ ನಿನ್ನೆ ದಿವಸ ಒಂದು ವಿಡಿಯೋ ಬಂದಿರುವಂಥದ್ದು. ಸೊ ಅದನ್ನು ಗಮನಿಸ್ತಾ ಹೋಗೋಣ. ಕೆಲ ದಿನಗಳ ಹಿಂದೆ ಕೆಲ ಮಾಧ್ಯಮ ಪ್ರಕಟಣೆಯಲ್ಲಿ ಎರಡು ಕುಟುಂಬಗಳ ಮಧ್ಯೆ ಒಂದು ಕಲಹವು ಈಗ ದೇವಾಲಯದ ಒಳಗಡೆ ಬಂದು ನಿಂತಿದೆ. ಅವರವರ ವೈಯಕ್ತಿಕ ವಿಚಾರವನ್ನು ಅವರು ವೈಯಕ್ತಿಕವಾಗಿ ನೋಡಬೇಕೇ ಹೊರತು ಇದನ್ನು ಬಂದು ದೇವಾಲಯದಲ್ಲಿ ಬಂದು ಕೊಡಿಮರದೆದುರು ಜಾತ್ರೆ ಕೊಡಿಯೇರುವ ಸಂದರ್ಭದಲ್ಲಿ ನಾವು ಕೂತು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವಂಥದ್ದು, ಇದನ್ನು ಹಿಂದೂ ಸಮಾಜ ಮತ್ತು ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳಾದ ನಾವು ಯಾವತ್ತೂ ಕೂಡ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ, ಪುತ್ತೂರು ಜಾತ್ರೆ ಅಂತ ಹೇಳಿದರೆ ಇಡೀ ಊರಿಗೆ ಗೊತ್ತಿದ್ದಂಥದ್ದು. ಪುತ್ತೂರು ಜಾತ್ರೆಯ ಸಮಯದಲ್ಲಿ ಯಾರೇ ಒಬ್ಬರು ಜಗಳ ಮಾಡಿರ್ಬೋದು, ಯಾರಾದರೂ ಅನ್ಯಾಯ ಮಾಡಿದವು ಇವತ್ತಿಗೂ ಕೂಡ ಬರ್ಕತ್ತಾಗದ್ದು ಎಲ್ಲರಿಗೂ ಗೊತ್ತಿದ್ದಂಥದ್ದು. ಏನೆಲ್ಲ ನಡೆದಿದೆ ಅಂತೇಳಿ ಅನೇಕ ದಶಕಗಳ ಹಿಂದೆಯಿಂದ ಬಂದಂಥ ಒಂದು ವಿಚಾರ. ಇಲ್ಲಿ ಒಬ್ಬರಿಗೆ ಬೈಲಿಗೂ ಕೂಡ ಹಿಂದೇಟಾಗ್ತಾರೆ ಜಾತ್ರೆ ಸಮಯದಲ್ಲಿ. ಯಾಕೆಂತ ಹೇಳಿದರೆ ಆ ಮಹಾಲಿಂಗೇಶ್ವರ ದೇವರ ಮಹಿಮೆ ಹಾಗೆ ಇದೆ. ಆ ಮಹಿಮೆಯನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಆ ಶ್ರದ್ಧಾ ಭಕ್ತಿಯಿಂದ ಇವತ್ತು ಜಾತ್ರೆ 10 ದಿವಸ 9 ದಿವಸದ ಒಂದು ಜಾತ್ರೆಯು ಬಹಳ ಅದ್ಧೂರಿಯಾಗಿ ನಡೀತಿದೆ. ಅಂತಹ ಜಾತ್ರೆಯನ್ನು ಯಾರ ಒಬ್ಬರು ನಾಸ್ತಿಕರ ಅಲ್ಲದೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ಏನೋ ಮಾಡ್ತಿದೆ. ಅಂದರೆ ಇಬ್ಬರ ಜಗಳದಲ್ಲಿ ಮೂವರನಿಗೆ ಲಾಭ ಆಗಿದೆ ಈ ಒಂದು ವ್ಯವಸ್ಥೆ. ಇದರಿಂದಾಗಿ ನಮ್ಮ ಈ ಧಾರ್ಮಿಕತೆಗೆ ಪಾವಿತ್ರ್ಯತೆಗೆ ಧಕ್ಕೆಯಾಗಿದೆ. ಇದನ್ನು ನಾವು ಮಹಾಲಿಂಗೇಶ್ವರ ದೇವಸ್ಥಾನ ಸಂರಕ್ಷಣಾ ಸಮಿತಿಯಿಂದ ನಾವೆಲ್ಲ ಭಕ್ತಾದಿಗಳು ತೀವ್ರವಾಗಿ ನಾವು ಖಂಡಿಸ್ತೇವೆ. ಈಗಾಗಲೇ ನಾವು ಅಧ್ಯಕ್ಷರಿಗೆ ಈಗ ಮನವಿಯನ್ನು ಕೊಟ್ಟಿದ್ದೇವೆ. ಎಲ್ಲಿಯಾದರೂ ಬಂದು 10ನೇ ತಾರೀಕಿನೊಂದು ಬಂದು ಏನಾಗ್ತದೆ ಅಂತೇಳಿ ನೋಡಲಿಕ್ಕೆ ಪ್ರಯತ್ನ ಪಟ್ಟರೆ ಯಾರಾದರೂ ನಾವು ಅವರು ಎಷ್ಟು ದೊಡ್ಡ ಜನ ಆದರೂ ಅವರನ್ನು ತಳ್ಳಿ ಹೊರಗೆ ಹಾಕುವ ಕೆಲಸವನ್ನು ನಾವೆಲ್ಲ ಭಕ್ತಾದಿಗಳು ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮುಲಾಜೆ ಇಲ್ಲ.
ಅವು ಎಷ್ಟು ದೊಡ್ಡ ಜನ ಆದರೂ ಕೂಡ ಅದಕ್ಕೆ ನಮಗೆ ಏನಿಲ್ಲ. ನಮಗೆ ಇಲ್ಲಿ ಮಹಾಲಿಂಗೇಶ್ವರ ಬೇಕು, ನಮ್ಮ ದೇವಸ್ಥಾನ ಉಳಿಬೇಕು, ನಮ್ಮ ಜಾತ್ರೆ ಒಳ್ಳೆಯ ರೀತಿಯಲ್ಲಿ ನಡಿಬೇಕು, ನಮ್ಗೆ ಇಷ್ಟೇ ಬೇಕಾದ್ದು. ಮತ್ತು ಅವರವರ ವಿಷಯ ಏನಿದ್ರೆ ಅದು ಹೊರಗಡೆ ನೋಡಲಿ, ಅಲ್ಲಿ ಕಾನೂನಿದೆ ಅದು ಇದೆ, ಬೇಕಾದ್ರೆ ವಿಧಾನಸೌಧದಲ್ಲಿ ಹೋಗಿ ಪ್ರತಿಭಟನೆ ಮಾಡಲಿ, ನಮ್ಮದೇನು ಇರೋದಿಲ್ಲ. ಇದು ಪ್ರತಿಭಟನೆ ಮಾಡಲಿಕ್ಕೆ ಇರುವಂಥ ಅಲ್ಲ, ಇದು ಧಾರ್ಮಿಕ ಶ್ರದ್ಧೆಯಲ್ಲಿ ಬರುವವರು, ಭಕ್ತಿಯಿಂದ ಬರುವವರಿಗೆ ಇರುವಂಥ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಇಂಥದ್ದು ಆಗಬಾರ್ದು ಅಂತೇಳಿ ನಾವೆಲ್ಲರೂ ಈಗಾಗಲೇ ಮನವಿ ಕೊಟ್ಟಿದೆ. ಮನವಿಗೆ ಒಳ್ಳೆ ರೀತಿಯಲ್ಲಿ ಅಧ್ಯಕ್ಷರು ಸ್ಪಂದಿಸಿದ್ದಾರೆ. ಇನ್ನು ನಾವು ಜಾತ್ರೆಯ ಸಮಯದಲ್ಲಿ ನಾವು ಕಾದು ನೋಡಲಿಕ್ಕೆ ನಾವಂತೂ ಭಕ್ತರು ತಯಾರಾಗಿದ್ದೇವೆ. ಮಹತ್ವಬರ ಮಹಾಲಿಂಗೇಶ್ವರ ದೇವನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ಮಹಾಲಿಂಗೇಶ್ವರ ದೇವರೆಂದರೆ ನಮ್ಮ ಆರಾಧ್ಯ ದೇವರು, ಈ ಸೀಮೆಯ ದೇವರು. ದೇವರ ಒಂದು ಜಾತ್ರೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗಬಾರದು ಅಂತ ನಮ್ಮ ಭಾವನೆ. ಅದೇ ರೀತಿ ಇಲ್ಲಿಯ ಆಡಳಿತ ಸಮಿತಿಯವರಿಗೆ ಕೂಡ ನಾವು ಈ ಬಗ್ಗೆ ಮನವರಿಕೆ ಮಾಡಿದ್ದೇವೆ. ದೇವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ಎರಡು ಕುಟುಂಬಗಳ ಒಂದು ವಿಚಾರವನ್ನು ಇಟ್ಟುಕೊಂಡು ದೇವರ ಒಂದು ಕೊಡಿಯೇರುವ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ. ಅಲ್ಲಿ ಕುಟುಂಬದ ಒಂದು ಆ ಕಲಹದ ಒಂದು ವ್ಯಕ್ತಿಗಳಲ್ಲಿ ಧ್ವಜಾರೋಹಣ ಮಾಡಬಾರ್ದು ಅಂತೇಳಿ ಒಂದು ವಿಚಾರವನ್ನು ಇಟ್ಟುಕೊಂಡು ಒಂದು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಒಂದು ವ್ಯಕ್ತಿಗಳು ಆ ಸಂದರ್ಭದಲ್ಲಿ ಪ್ರತಿಭಟನೆಗೆ ಮುಂದಾದರೆ ಅವರು ಇದರ ಬಗ್ಗೆ ತೀವ್ರವಾದ ಒಂದು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಅಂತೇಳಿ ಆ ಉದ್ದೇಶದಿಂದ ನಾವು ದೇವಸ್ಥಾನದ ಆಡಳಿತ ಸಮಿತಿ ಹಾಗೂ ಅಧಿಕಾರಿ ವರ್ಗಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಈ ಮನವಿಯನ್ನು ಪೊಲೀಸ್ ಠಾಣೆಗೆ ಮತ್ತು ಸಂಬಂಧಪಟ್ಟ ಧಾರ್ಮಿಕ ದತ್ತಿ ಇಲಾಖೆಗೆ ಅವರು ರವಾನಿಸಬೇಕು ಅಂತೇಳಿ ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ಒತ್ತಾಯ ಮಾಡಿರ್ತೇವೆ. ಮುಂದಕ್ಕೆ ಯಾವುದೇ ತೊಂದರೆ ಆಗಬಾರ್ದು, ಆದರೆ ಅದಕ್ಕೆ ಆ ಆಡಳಿತ ಸಮಿತಿ, ನಮಗೆ ನಾವು ಹೇಳೋದು ಇಲ್ಲಿಯ ದೇವಸ್ಥಾನದ ಆಡಳಿತ ಸಮಿತಿ ಮತ್ತು ಅಧಿಕಾರಿ ವರ್ಗಗಳು ಕೂಡ ಹೊಣೆಗಾರರು. ಯಾಕೆಂದರೆ ಅವರನ್ನು ಬರದ ಹಾಗೆ ಸೂಕ್ತವಾದ ಬಂದೋಬಸ್ತನ್ನು ಪೊಲೀಸ್ ಇಲಾಖೆ ಮೂಲಕ ಮಾಡಬೇಕು. ಮತ್ತು ಭಕ್ತರಿಗೆ ಇದರಿಂದ ತೊಂದರೆ ಆಗಬಾರ್ದು. ಯಾಕೆಂದರೆ ಹತ್ತೂರಿನ ಭಕ್ತರು ಇಲ್ಲಿ ಬರ್ತಾರೆ, ಜಾತ್ರೆ ನೋಡಲಿಕ್ಕೆ ಬರ್ತಾರೆ. ಅದರಿಂದ ಸಾರ್ವಜನಿಕವಾಗಿ ಯಾರಿಗೂ ಕೂಡ ಈ ನಮ್ಮ ದೇವರ ವಿಚಾರವನ್ನು ದೇವಸ್ಥಾನದಲ್ಲಿ ಹೀಗಾಗಿದೆ ಹಾಗಾಗಿದೆ ಅಂತೇಳಿ ಹೇಳುವಂಥ ಒಂದು ಸಂದರ್ಭ ಬರಬಾರ್ದು ಅಂತೇಳಿ ಒಂದು ಸದುದ್ದೇಶದಿಂದ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದೆ. ಸಕಾರಾತ್ಮಕವಾಗಿ ಅಧ್ಯಕ್ಷರು ಸ್ಪಂದನೆ ಕೊಟ್ಟಿದ್ದಾರೆ. ಸೂಕ್ತವಾಗಿ ಭದ್ರತೆ ಕೊಡಬೇಕು, ಹಾಗೂ ಯಾರು ಪ್ರತಿಭಟನೆ ಮಾಡ್ತಾರೆ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಿದ್ದಾರೆ ಅವರನ್ನು ಕೂಡ ದೇವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ಒಳಗೆ ಬಿಡಬಾರ್ದು ಅಂತೇಳಿ ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೇವೆ. ನಾವು ಮಹಾಲಿಂಗೇಶ್ವರ ದೇವರ ಸಂರಕ್ಷಣಾ ಸಮಿತಿಯ ಸದಸ್ಯನೂ ಹಾಗೂ ದೇವರ ಭಕ್ತನೂ ಹೌದು. ಈ ಉತ್ಸವದ ಸಂದರ್ಭದಲ್ಲಿ ದೇವರ ಉತ್ಸವದ ದಿವಸದಂದು ಧ್ವಜಾರೋಹಣದಂದು ಪ್ರತಿಭಟನೆ ಮಾಡುವುದೆಂದು ತೀರ್ಮಾನ ಮಾಡಿದ್ದಾರೆ. ದೇವರ ಉತ್ಸವಕ್ಕೆ ಧಕ್ಕೆ ಆಗಬಾರ್ದು. ಇಷ್ಟರವರೆಗೆ ಇಷ್ಟು ಕಾಲದಲ್ಲಿ ಏನು ಜಾತ್ರೋತ್ಸವಕ್ಕೆ ಧಕ್ಕೆ ಬಂದಿಲ್ಲ. ಆ ಪಾವಿತ್ರತೆಗೆ ಧಕ್ಕೆ ಬರುವಂಥ ಕೆಲಸವನ್ನು ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈ ಸಂರಕ್ಷಣಾ ಸಮಿತಿಯಿಂದ ಇವತ್ತು ಈ ದೇವಸ್ಥಾನದ ಸಮಿತಿ ಅಧ್ಯಕ್ಷರಿಗೂ ಮತ್ತು ಕಾರ್ಯನಿರ್ವಹಣಾಧಿಕಾರಿಯವರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಯಾಕೆ ಅಂತ ಹೇಳಿದರೆ ಈ ಪಾವಿತ್ರತೆಗೆ ಧಕ್ಕೆ ಬರಬಾರ್ದು. ಏನು ನ್ಯಾಯ ಇದ್ದರೂ ನ್ಯಾಯಾಲಯ ಉಂಟು, ಮತ್ತು ಸ್ಟೇಷನ್ ಉಂಟು. ಹೊರಗಡೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿದ್ದಾರೆ. ಉತ್ಸವದ ಮುಂಚೆನೇ ಅದನ್ನು ಮಾಡಬಹುದಿತ್ತು. ನಾವು ಕಷ್ಟ ಕಾಲದಲ್ಲಿ ದೇವರಿಗೆ ಒಂದು ಪ್ರಾರ್ಥನೆ ಮೊರೆ ಹೋಗ್ತೇವೆ, ಅದು ಈ ಸಂದರ್ಭದಲ್ಲಿ ಬರುವುದಲ್ಲ. ದೇವರ ಉತ್ಸವವನ್ನು ನಿಲ್ಲಿಸುವಂತಹ ಕೆಲಸ ಆಗಬಾರ್ದು. ಮತ್ತು ಇದಕ್ಕೆ ಈ ಜಾತ್ರೆ ಮುಗಿದ ನಂತರ ದೇವರಿಗೆ ಪ್ರಾರ್ಥನೆ ಮಾಡಲಿ. ಎರಡು ಕಡೆಯಿಂದಲೂ ತಪ್ಪಾಗಿದೆ. ಇದು ಮದುವೆ ಆಗುತ್ತೇನೆ ಎಂದು ನಂಬಿಸಿ ಮೋಸ ಮಾಡಿದ್ದಾನೆ ಎನ್ನುವಂಥ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಅದು ಹುಡುಗಿಯದು ತಪ್ಪುಂಟು. ಮದುವೆ ಆದ ನಂತರ ಮಾಡುವ ಕೆಲಸ ಮೊದಲು ಮಾಡಿದ್ದು ತಪ್ಪಲ್ವಾ? ಆದ್ದರಿಂದ ಎರಡೂ ಕಡೆಯರು ಕೂಡ ಈ ಸಮಿತಿಯ ಈ ದೇವಾಲಯದ ಒಳಗೆ ಬಂದು ಏನು ದೇವರ ಉತ್ಸವಕ್ಕೆ ಧಕ್ಕೆ ಮಾಡಿದರೆ ಎರಡೂ ಕಡೆಯೇ ಕೂಡ ಆ ಭಗವಂತನ ಅನುಗ್ರಹ ಅಲ್ಲ ಆಗ್ರಹ ಬರ್ತದೆ. ಆದ್ದರಿಂದ ಅವರು ಕೂಡ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ನ್ಯಾಯಾಲಯ ಮತ್ತು ಬೇರೆ ಬೇರೆ ರೀತಿಯ ಕಾನೂನುಗಳಿವೆ, ಅಲ್ಲಿ ಬಗೆಹರಿಸಿಕೊಳ್ಳಿ. ದೇವಾಲಯದ ಹೊರಗಡೆ ಬೇಕಾದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಅದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ದೇವರ ಉತ್ಸವಕ್ಕೆ ಏನಾದರೂ ಧಕ್ಕೆ ತಂದರೆ ನಾವು ಅದನ್ನು ಸಹಿಸುವುದಿಲ್ಲ. ಈ ಒಂದು ವಿಡಿಯೋದಲ್ಲಿ ಗಮನಿಸಿದ ಹಾಗೆ ಭಕ್ತಾದಿಗಳಿಗೆ ಯಾರಿಗೂ ಬೇಕಾದರೂ ಇಲ್ಲಿ ಬರ್ಬೋದು, ಆದರೆ ಪ್ರತಿಭಟನೆ ಮಾಡೋದಕ್ಕೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅವಕಾಶ ಇಲ್ಲ ಅಂತ ಭಕ್ತಾದಿಗಳು ಇವತ್ತು ಒಂದು ಮನವಿಯನ್ನು ದೇವಸ್ಥಾನದ ಸಮಿತಿಗೆ ಕೊಟ್ಟಿರುವಂಥದ್ದು. ಅದು ಕೂಡ ಅಧ್ಯಕ್ಷರಾದಂತಹ
ಈಶ್ವರ ಭಟ್ ಪಂಜಿಗುಡ್ಡೆ ಅವರ ಕೈಯಲ್ಲಿ ಹಸ್ತಾಂತರ ಮಾಡುವಂತಹ ವಿಡಿಯೋವನ್ನು ನಾವೆಲ್ಲ ಗಮನಿಸಿದ್ದೇವೆ. ಒಂದು ವೇಳೆ ಪ್ರತಿಭಟನೆ ಮಾಡಿದ್ದೇ ಆಗಿದ್ದಲ್ಲಿ ಅಂತಹ ಪ್ರತಿಭಟನಾಕಾರರನ್ನು ಒದ್ದು ಹೊರಗಡೆ ಹಾಕ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಒಂದು ಯಾವ ರೀತಿಯಲ್ಲಿ ನಾವು ಇದನ್ನು ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದರೆ, ಸಂತ್ರಸ್ತ ಕುಟುಂಬ ಅಂತ ಒಂದು ರೀತಿಯಲ್ಲಿ ಇದು ಈ ಒಂದು ಕೃತ್ಯ ನಡೆದಿರುವ ವಿಚಾರದಲ್ಲಿ ಸಂತ್ರಸ್ತರಾಗಿಲ್ಲ ಅವರು. ಅಲ್ಲಿ ಎರಡೂ ವಿಭಾಗದಲ್ಲೂ ಎರಡೂ ಕುಟುಂಬಗಳು ತಪ್ಪು ಮಾಡಿದೆ. ಅಂದರೆ ಆ ಗಂಡು ಹೆಣ್ಣು ಮಾಡಿದಂತಹ ತಪ್ಪಿನಲ್ಲಿ ಎರಡು ಕುಟುಂಬಗಳು ಇನ್ವಾಲ್ವ್ ಆಗಿರುವಂಥದ್ದು. ಆದರೆ ನಂತರ ನೋಡಿ, ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿ ವಚನ ಭ್ರಷ್ಟರಾಗಿರುವಂಥದ್ದು, ತಾನು ಮಾಡಿದಂತಹ ಮಾತಿನಲ್ಲಿ ನಿಲ್ಲದೆ ತನ್ನ ಮಾತನ್ನು ಹಿಂತೆಗೆದುಕೊಂಡಿರುವಂಥದ್ದು ಜಗನ್ನಿವಾಸ ರಾವ್ ಅವರು. ಮದುವೆ ಮಾಡಿಸಿಕೊಡ್ತೇನೆ ಅಂತೇಳಿ ಇವಾಗ ಮದುವೆ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಇಂತಹ ವಚನ ಭ್ರಷ್ಟರನ್ನು ನೀವು ಯಾಕೆ ಪವಿತ್ರವಾದಂತಹ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ಜಾತ್ರೋತ್ಸವ ಸಂದರ್ಭದಲ್ಲಿ ಅವರನ್ನು ಮುಂದಾಳುತ್ವವನ್ನು ವಹಿಸೋಕೆ ಅಥವಾ ಉದ್ಘಾಟನೆಯನ್ನು ಬಾವುಟವನ್ನು ಹಾರಿಸೋದಕ್ಕೆ ಅವರನ್ನು ಯಾಕೆ ನಿಲ್ಲಿಸ್ಕೋತೀರಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಸೊ ಸಮಿತಿ ಹಲವು ಉತ್ತರಗಳನ್ನು ಕೊಡ್ತಾ ಇದೆ, ಆದರೆ ಭಕ್ತಾದಿಗಳಿಗೆ ಇದೊಂದು ಸಮಾಧಾನಕರ ಉತ್ತರ ಅಂತ ಅನಿಸ್ತಾ ಇಲ್ಲ. ನೋಡಿ, ಜಗನ್ನಿವಾಸ ರಾವ್ ಅವರನ್ನು ಆ ಒಂದು ಸಮಿತಿಯಿಂದ ತೆಗೆದು ಹಾಕಿದರೆ, ಸಮಿತಿಯಲ್ಲಿ ಇಲ್ಲ ಅಂತಾನೆ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇರುವಂಥದ್ದು ಶೈವ ಕ್ಷೇತ್ರ ಸಂರಕ್ಷಣಾ ವೇದಿಕೆ. ಆದರೆ ಒಂದು ವೇಳೆ ಇದ್ದಿದ್ರೂ ಕೂಡ ಅವರನ್ನು ಅಲ್ಲಿಂದ ತೆಗೆದು ಹಾಕಿದರೆ ಏನೂ ಕಷ್ಟ ಆಗೋದಕ್ಕಿಲ್ಲ. ಜಾತ್ರೋತ್ಸವ ಸಮಿತಿ ಅಥವಾ ಈ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ಸಮಿತಿ ಮುಂದೆ ಬರಬೇಕು. ಅವರ ವ್ಯಕ್ತಿಯನ್ನು ಹೊರಗಡೆ ಹಾಕಿದ ಕಾರಣಕ್ಕೆ ಯಾವತ್ತಿಗೂ ಕೂಡ ದೇವಸ್ಥಾನದ ಮೇಲೆ ಕಳಕ ಬರೋದಿಲ್ಲ. ಆದರೆ ಆ ಒಂದು ವ್ಯಕ್ತಿಯನ್ನು ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ನಡೆಸಿದರೆ ಒಂದು ರೀತಿಯಲ್ಲಿ ಅಪವಿತ್ರ ಆಗುತ್ತೆ, ಅದೊಂದು ರೀತಿಯಲ್ಲಿ ಕಾನೂನು ಬಾಹಿರ ಕೂಡ ಅಂತ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಇವೆಲ್ಲವನ್ನ ಗಮನಿಸ್ತಾ ಹೋದರೆ ಯಾರ ಕಡೆಯಲ್ಲಿ ನಿಜವಾಗ್ಲೂ ತಪ್ಪಿರುವಂಥದ್ದು? ಇವತ್ತು ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಈಶ್ವರ ಭಟ್ ಪಂಜಿಗುಡ್ಡೆ ಅವರು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ನಾವು ಹಲವು ವಿಡಿಯೋಗಳನ್ನು ಗಮನಿಸಬಹುದು. ಜಗನ್ನಿವಾಸ ರಾವ್ ಅವರು, ಶಾಸಕರು, ಪಂಜಿಗುಡ್ಡೆಯವರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಜಾತ್ರೋತ್ಸವದ ಆ ಒಂದು ಕೆಲಸ ಕಾರ್ಯಗಳನ್ನು ಮುನ್ನಡೆಸ್ತಾ ಇರುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಸರ್ವೇಸಾಮಾನ್ಯವಾಗಿ ಸಂತ್ರಸ್ತ ಕುಟುಂಬಸ್ಥರಿಗೆ ಬೇಸರ ಅಥವಾ ಕೋಪ ಬರುವಂಥದ್ದು ಸಹಜ. ಸೊ ಅದನ್ನು ಪ್ರತಿಕ್ರಿಯೆ ಮೂಲಕ ಅವರು ತಿಳಿಸಿರುವಂಥದ್ದು. ಸೊ ಇಲ್ಲಿ ಪ್ರತಿಭಟನೆ ಮಾಡುವುದೇ ಅವರ ಉದ್ದೇಶ ಆಗಿರಬೇಕು ಅಂತ ಇಲ್ಲ. ನಾವು ದೇವಸ್ಥಾನವನ್ನು ಅಪವಿತ್ರ ಮಾಡಬೇಕು ಅನ್ನೋದೇ ಅವರ ಉದ್ದೇಶ ಆಗಿರಲಿಕ್ಕಿಲ್ಲ. ನೋಡಿ, ನ್ಯಾಯ ಸಿಗುವಂಥ ಸಂದರ್ಭದಲ್ಲಿ ಕೋರ್ಟು ಕಚೇರಿ ಅಂತ ಇದೆ ಸರಿ, ಆದರೆ ಆ ಒಂದು ಕುಟುಂಬವನ್ನು ನೋಡಿ, ಶಾರದಾ ಭಜನಾ ಮಂದಿರ ಯಾವ ರೀತಿಯಲ್ಲಿ ಅವರನ್ನು ಹೊರಗಡೆ ಇಟ್ಟಿದೆ, ಅಧ್ಯಕ್ಷರನ್ನೇ ಹೊರಗಡೆ ಇಟ್ಟಿರುವಂಥದ್ದು ಒಂದು ಒಳ್ಳೆಯ ತೀರ್ಮಾನ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಿತಿಯಲ್ಲಿ ಅವರಿದ್ದರೆ ಅವರನ್ನು ತಾತ್ಕಾಲಿಕವಾಗಿದ್ದರೂ ಕೂಡ ಈ ಒಂದು ಪ್ರಕರಣ ಇತ್ಯರ್ಥ ಆಗುವವರೆಗೆ ಅಂತ ಹೇಳಿ ಅವರನ್ನು ಹೊರಗೆ ಇಡುವುದರಲ್ಲಿ ಯಾವುದೇ ತಪ್ಪು ಇಲ್ಲ ಅಂತ ಜನಸಾಮಾನ್ಯರ ಭಕ್ತಾದಿಗಳ ಅನಿಸಿಕೆ. ಸೊ ಈ ಒಂದು ವಿಚಾರದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.